ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್. ಮೊಟ್ಟ ಮೊದಲ ಸಲ ಗ್ಲೋಬಲ್ ಸೌತ್ನಲ್ಲಿ ಇಂಥದ್ದೊಂದು ಸಮಿಟ್ ಆಯಿತು. ಭವಿಷ್ಯದ ಸವಾಲು ಮತ್ತು ಅವಕಾಶಗಳ ಬಗ್ಗೆ ಚರ್ಚೆಗಳಾದವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು 3-4 ಸಲ ನ್ಯೂಸ್ ಅವರ್ನಲ್ಲಿ ಇದರ ಬಗ್ಗೆ ಮಾತಾಡಿದ್ದೀವಿ ನಾವು. ನೆನ್ನೆ ನ್ಯೂಸ್ ಅವರ್ ಸ್ಪೆಷಲ್ ಕೂಡ ಇದರ ಬಗ್ಗೆನೇ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಜಗತ್ತು ನಿಬ್ಬೆರಗಾಗಿ ನೋಡುವಂತಹ ಸಾಧ್ಯತೆಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡುತ್ತೆ. ಒಂದು ಅಂದಾಜಿನ ಪ್ರಕಾರ 9 ಕೋಟಿ ಉದ್ಯೋಗಗಳನ್ನು ಇದು ಕಸಿದುಕೊಳ್ಳುತ್ತೆ. ಎಂಟ್ರಿ ಲೆವೆಲ್ ಉದ್ಯೋಗಗಳು ಹೋಗ್ಬಿಡ್ತವೆ. ಹಾಗಿದ್ರೆ ಇದು ಬರೀ ಥ್ರೆಟ್ಟಾ? ನೋ, ಇದರಿಂದ ಅವಕಾಶಗಳು ಸುಮಾರಿದ್ದಾವೆ. ಆ ಅವಕಾಶಗಳು ಏನು, ಯಾರ್ಯಾರಿಗಿದ್ದಾವೆ, ಹೆಂಗೆ ಬಳಕೆ ಮಾಡಿಕೊಳ್ಳಬೇಕು ಎಲ್ಲ ಚರ್ಚಿಸುವುದಕ್ಕಾಗಿ 3 ದಿನಗಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ದಿಲ್ಲಿಲಾಯಿತು. ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶ ಒಂದರಲ್ಲಿ ಮೊಟ್ಟ ಮೊದಲನೇ ಸಲ ಈ ಸಮಿಟ್ ಆಗಿತ್ತು. 4ನೇ AI ಸಮಿಟ್ ಇದು. ಕಳೆದ ಸಲ ಫ್ರಾನ್ಸ್ನಲ್ಲಾದಾಗ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿದ್ದರು. ಈ ಸಲ ಫ್ರಾನ್ಸ್ ಅಧ್ಯಕ್ಷರು ಇಲ್ಲಿಗೆ ಬಂದಿದ್ದರು. ಯಶಸ್ವಿ ಆಯಿತು. ಅದೇನೋ $270 ಬಿಲಿಯನ್ ಇನ್ವೆಸ್ಟ್ಮೆಂಟ್ನ ಪ್ರಾಮಿಸ್ಗಳು ಬಂದಿದ್ದಾವಂತೆ. ನಾನು ಮೊನ್ನೆನೂ ಇದನ್ನು ಕಾಷನ್ ರೂಪದಲ್ಲಿ ಹೇಳಿದೆ. ಈ ನಂಬರ್ಗಳನ್ನು ಥ್ರಿಲ್ ಆಗಬೇಡಿ ನೋಡಿ. ಗ್ರೌಂಡ್ ಲೆವೆಲ್ನಲ್ಲಿ ಅವು ಇಂಪ್ಲಿಮೆಂಟ್ ಆದಾಗ ಮಾತ್ರ ಅದು ಆದಂಗೆ. ಅದು ಇದರಲ್ಲಿ ಎಷ್ಟು % ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ. ಓವರ್ ಆಲ್ ಒಂದು ಸಕ್ಸಸ್ಫುಲ್ ಸಮಿಟ್ ಇದು. ಇದರಲ್ಲಿ ಅಪಸವ್ಯಗಳ ಕೆಲವಿದ್ದು. ಅದ್ಯಾವುದೋ ಗೊಲಗೋತಿಯಾ ಯೂನಿವರ್ಸಿಟಿ ಅಂತೆ, ಗಲಗೋಟಿಯಾ ಯೂನಿವರ್ಸಿಟಿ. ಚೀನಾದವರು ಅಮೆಝಾನ್ನಲ್ಲಿ ಮಾರೋದಕ್ಕೆ ಬಿಟ್ಟರು ರೋಬೋ ನಾಯಿನ ತಗೊಂಡು ಬಂದು ನಾವು ಡೆವಲಪ್ ಮಾಡಿದ್ದು ಅಂದರು. ದೇಶ ಏನು ಪ್ರಪಂಚದಾದ್ಯಂತ ಟ್ರೋಲ್ ಹಂಗಾಯ್ತದು. ಅದರ ಜೊತೆಗೆ ಇದೊಂದು ಯೂತ್ ಕಾಂಗ್ರೆಸ್ ನಾಯಕರುಗಳು, ಬರೀ ಕಾರ್ಯಕರ್ತರಲ್ಲ, ಇವರೆಲ್ಲ ಲೋಕಲ್ ಲೀಡರ್ಸ್. ಇವರು ಸಮಿಟ್ನ ಜಾಗಕ್ಕೆ ನುಗ್ಗಿ, ಅಂದರೆ ಯಾವ ವೇದಿಕೆಯ ಮೇಲೆ ಗ್ಲೋಬಲ್ ಲೀಡರ್ಸ್ ನಿಂತುಕೊಂಡು ಒಂದು ಏಕತೆಯ ಸಂದೇಶವನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮನುಕುಲದ ವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುವ ಸಂದೇಶವನ್ನು ಕೊಟ್ಟಿದ್ದರು, ಆ ವೇದಿಕೆಯ ಮೇಲೆ ಟಾಪ್ಲೆಸ್ ಆಗಿ ಅರೆಬೆತ್ತಲೆಯಾಗಿ ಬಂದು ಪ್ರತಿಭಟನೆ ನಡೆಸಿದ್ರು. ಅಪಸವ್ಯಗಳ ಪಟ್ಟಿಯಲ್ಲಿ ಸೇರಿಕೊಳ್ಳಬಹುದಾದಂಥದ್ದು. ಸಂಜೆ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟ್ರ್ ಇದನ್ನೇ ಮಾಡಿದ್ವಿ ನಾವು. ವಿಪಕ್ಷಗಳಾದವು ಆಡಳಿತ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಬಾರ್ದ? ಯಾವನು ಹೇಳೋದು ಮಾಡಬಾರ್ದು ಅಂತ? ವಿಪಕ್ಷಗಳ ಕೆಲಸ ಅದು. ಸರ್ಕಾರ ತಪ್ಪದಾಗ ಸರಿಯಾಗಿ ಮಾರ್ಗದರ್ಶನ ಮಾಡೋದು, ಏನು ತಪ್ಪಾಗಿದೆ ಅನ್ನುವುದನ್ನು ಜನರಿಗೆ ತಿಳಿಸುವುದು, ಒಂದು ಆಂದೋಲನವನ್ನು ರೂಪಿಸೋದು ವಿಪಕ್ಷಗಳ ಜವಾಬ್ದಾರಿ. ಎಲ್ಲಿ ಮಾಡಬೇಕು ಇದನ್ನು? ಎಲ್ಲಿ ಮಾಡಬೇಕು? ಇವರು ಮಾಡೋದಕ್ಕೆ ಬಂದಿದ್ದು 25 ದೇಶಗಳ ಪ್ರಮುಖರು ಭಾಗವಹಿಸಿದ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ನಲ್ಲಿ. ಪ್ರಪಂಚದ ಟೆಕ್ ಜಗತ್ತಿನ ದಿಗ್ಗಜರೆಲ್ಲ ಬಂದಿದ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ನಲ್ಲಿ 3000 ಎಕ್ಸ್ಪರ್ಟ್ಗಳು 500 ಗೋಷ್ಠಿಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದಿದ್ದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ನಲ್ಲಿ ಇವರು ಮಾಡಿದ್ದು. ಸಣ್ಣ ಹೋಲಿಕೆಯ ರೂಪದಲ್ಲಿ ಕೊಡಬೇಕು ಅಂದರೆ, ಮನೆಯಲ್ಲಿ ಅಪ್ಪ ಮಗನಿಗೂ ಏನೋ ಜಗಳ ಇರುತ್ತೆ. ಜಗಳ ಬರೋದೇ ಇಲ್ವಾ? ಬರ್ತವೆ. ತಿಕ್ಕಾಟ ಆಗದೇ ಇಲ್ವಾ? ಆಗ್ತವೆ. ಅಪ್ಪ ದೊಡ್ಡವನು, ಮಗ ಸಣ್ಣವನು. ಮಗ ಏನು ಮಾತಾಡಬಾರ್ದ? ಮಾತಾಡ್ಬೋದು, ಹೇಳ್ಬೋದು, ಅಪ್ಪ ನಿಂದಿಂತ ತಪ್ಪು ಅನ್ನಿಸ್ತಿದೆ ಅಂತ. ಅದನ್ನು ಮಗ ಮುಚ್ಚಿದ ಬಾಗಿಲು ಒಳಗಡೆ ಮಾಡಿದ್ರೆ ಕರೆಕ್ಟ್. ಅದು ಅಪ್ಪ ಮಗ ಮಾತಾಡ್ಬೇಕು. ಅದನ್ನು ಮನೆಗೆ ಯಾರೋ ಗೆಸ್ಟ್ ಬಂದಾಗಲೇ ಮಗ ಅದನ್ನು ಮಾಡಿದ್ರೆ ಮಗಂದೇನೋ ದುರುದ್ದೇಶ ಇದೆ ಅಂತ ಅರ್ಥ ಆಗುತ್ತದು. ದುರುದ್ದೇಶ ಇದೆ ಅಂತ. ಇದು ಒಂದು ಇಂಟರ್ನ್ಯಾಷನಲ್ ಸಮಿಟ್ ರೀ. ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಡೆಲಿಗೇಟ್ಸ್ ಬಂದಿರುವಾಗ ಇದನ್ನು ಮಾಡಿದ್ದರ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಬಂದವು. ಕೆಲವರು ಸಮರ್ಥನೆ ಮಾಡಿಕೊಂಡ್ರು ಕಾಂಗ್ರೆಸ್ನವರೇ, ಇನ್ನು ಕೆಲವರು ಇದಾಗಬಾರ್ದಾಗಿತ್ತು ಅಂದರು. ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದ ಮೀರತ್ನಲ್ಲಿ ಮಾತಾಡ್ತಾ ಹೇಳಿದ್ರು, ಅವರು ಬೆತ್ತಲೆಯಾಗಿದ್ದಾರೆ ಅಂತ ದೇಶಕ್ಕೆಲ್ಲ ಗೊತ್ತಿದೆ, ಅಂಗೀಕಳೆಯ ಅವಶ್ಯಕತೆ ಮತ್ತೇನಿತ್ತು ಅಂತ. ಅಂಗೀಕಳೆಯ ಅವಶ್ಯಕತೆ ಮತ್ತೇನಿತ್ತು ಅಂತ ಕೇಳಿಸ್ಕೊಳ್ಳಿ. पूरा देश गर्व से भर गया, लेकिन कांग्रेस और इसके इकोसिस्टम ने क्या किया? साथियों, कांग्रेस ने भारत के एक वैश्विक आयोजन को अपनी गंदी और नंगी राजनीति का अखाड़ा बना दिया। समारोह स्थल पर विदेशी अतिथियों के सामने कांग्रेस के नेता
कपड़े उतार कर पहुंच गए। मैं कांग्रेस वालों को पूछता हूं, देश तो जानता है आप पहले से ही नंगे हो, फिर कपड़े उतारने की जरूरत क्या पड़ी? कांग्रेस के नेताओं ने वहां जो कुछ किया वो दिखाता है कि देश की सबसे पुरानी पार्टी वैचारिक रूप से कितनी दिवालिया हो गई है, कितनी दरिद्र हो गई है। साथियों, कोई कल्पना, कांग्रेस के नेताओं को मोदी से नफरत है। ये लोग मेरी कब्र खोदना चाहते हैं। मेरी मां को गाली देने से भी उनको कोई परहेज नहीं है। उन्हें भाजपा से विरोध है, उन्हें एनडीए से विरोध है। ठीक है, आपकी राजनीति में यही करना जरूरी है, चलो भाई समझ सकते हैं, हम इसको भी सहन कर लेंगे। लेकिन कांग्रेस को याद रखना चाहिए था कि एआई ग्लोबल समिट ये बीजेपी का समारोह नहीं था और न ही उस समय बीजेपी का कोई नेता वहां मौजूद था। ये देश का कार्यक्रम था, देश के सम्मान का कार्यक्रम था, देश के लोगों के पसीने से। लेकिन कांग्रेस ने परसों सारी मर्यादाएं तोड़ दी और पूरा देश कांग्रेस की इस रीति नीति पर थू थू हो रही है। लेकिन दुर्भाग्य देखिए, इतनी पुरानी पार्टी के नेता लाजने के बजाय गाजते हैं, बेशर्मी के साथ देश की बेइज्जती करने वालों का जयकारा कर रहे हैं। ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಪ್ರತಿಭಟನೆ ಎಐ ಸಮಿಟ್ನಲ್ಲಿ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಕಾಂಗ್ರೆಸ್ ದೇಶದ ಕ್ಷಮೆ ಕೋರಬೇಕು ಅಂದರು. ಕೇಳಿಸ್ಕೊಳ್ಳಿ ಅವರನ್ನು. ದೇಶದ ಅಭಿವೃದ್ಧಿಗೆ, ಇಂಡಸ್ಟ್ರಿ ಗ್ರೋತಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ನಾವು ಇಟ್ಟಿದ್ದೇವೆ. ಈಗ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ದೇಶದಲ್ಲಿ ನಡ್ಕೊಳ್ತಾ ಇದೆ ಅನ್ನೋಂಥದ್ದನ್ನು ನೋಡಿದ್ರೆ ಭಾಳಷ್ಟು ಜನರಿಗೆ, ಪ್ರಜ್ಞಾವಂತ ಜನರಿಗೆ ಮನಸ್ಸಿಗೆ ಆಘಾತವಾಗಿದೆ, ಖೇದವಾಗಿದೆ. ಅವರು ಎಐ ಸಮಿಟ್ದಲ್ಲಿ 29 ಜನ ಕಂಟ್ರಿ ಹೆಡ್ಸು, 45 ಜನ ವಿವಿಧ ಮಂತ್ರಿಗಳು ಮತ್ತು ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂಥ ಬೇರೆ ಬೇರೆ ಅಧಿಕಾರಿಗಳು ಇತ್ಯಾದಿ ಬಂದಿದ್ದರು. ಅದರ ಜೊತೆಗೆ ಎಐದ ಭಾಳ ಪ್ರಮುಖರು ಬಂದಿದ್ದರು. ಅದರಲ್ಲಿ ಅಂಥ ಸಂದರ್ಭದಲ್ಲಿ ಇವರು ಮಾಡಿದಂಥ ಕೃತ್ಯ ಅತ್ಯಂತ ಖಂಡನೀಯ ಅನ್ನುವಂಥ ಮಾರ್ಗ್ರೆಟ್ ಆಳ್ವಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಭಾಳ ಚೆನ್ನಾಗಿದೆ. ಡಿಸಿಪ್ಲಿನ್, ಡಿಗ್ನಿಟಿ ಆ್ಯಂಡ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಅಖಿಲೇಶ್ ಯಾದವ್ ಅವರು ಇದೇ ಮಾತನ್ನು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಈಗಾದರೂ ಅವರು ದೇಶದ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥದ್ದು ನನ್ನ ಸ್ಪಷ್ಟ ಆಗ್ರಹವಾಗಿದೆ. ದೇಶದ ಕ್ಷಮೆ ಕೋರಿದಲ್ಲ. ಆಮೇಲಿಂದು ಪ್ರತಿಭಟನೆ ನಡೆಸಿದವರನ್ನು ಅವರು ಭಗತ್ ಸಿಂಗಿಗೆ ಹೋಲಿಸಿದರು. ಭಗತ್ ಸಿಂಗ್ ಹೇಳಿದರು, ಕಿವುಡರಿಗೆ ಕೇಳಿಸಬೇಕು ಅಂದರೆ ಜೋರು ಶಬ್ದ ಮಾಡಬೇಕು ಅಂತ. ಅದು ಪಾರ್ಲಿಮೆಂಟ್ ನಡೀತಾ ಇದ್ದಾಗ ಬಾಂಬ್ ಹಾಕಿದ್ದಕ್ಕೆ. ಇದು ಹೌದು ಅನ್ನೋದಾದರೆ ಬ್ರಿಟಿಷರ ವಿರುದ್ಧ ಭಗತ್ ಸಿಂಗ್ ನಡೆಸಿದ ಹೋರಾಟಕ್ಕೂ ಪ್ರಜಾಸತ್ತಾತ್ಮಕವಾಗಿ ನಡೆದ ಚುನಾವಣೆಗಳಲ್ಲಿ ಸೋತವರು ಗೆದ್ದವರ ವಿರುದ್ಧ ನಡೆಸ್ತಾ ಇರುವ ಹೋರಾಟಕ್ಕೂ ಒಂದಕ್ಕೊಂದು ಹೋಲಿಕೆ ಮಾಡಬಹುದು ಅನ್ನೋದಾದರೆ ಮತ್ತು ಯಾವಾಗ ಪಾರ್ಲಿಮೆಂಟ್ನಲ್ಲಿ ಬಾಂಬ್ ಹಾಕೋದು, ಯಾವಾಗ ದೇಶದ ಖಜಾನೆ ಲೂಟಿ ಮಾಡೋದು, ಲಿಟ್ರಲಿ ಖಜಾನೆ ಲೂಟಿ ಮಾಡೋದು ಯಾವಾಗ? ಯಾಕಂದರೆ ಆಗಿನ ಬ್ರಿಟಿಷರ ಕಾಲದ ಕ್ರಾಂತಿಕಾರಿಗಳು ಅದನ್ನೇ ಮಾಡಿದ್ರಲ್ವ. ಪ್ರಜಾಪೀಡಕರಾಗಿದ್ದ ಬ್ರಿಟಿಷ್ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಗುಂಡು ಹೊಡಿತಿದ್ರು ಅವರು. ಮತ್ತು ಇಲ್ಲಿ ಯಾವಾಗ ಬಂದು ಕೈಗೆತ್ಕೊಳ್ಳೋದು? ಇವರು ಭಗತ್ ಸಿಂಗ್ಗೆ ಹೋಲಿಸಬಹುದಾದ ವ್ಯಕ್ತಿತ್ವಗಳು ಅನ್ನುವುದಾದರೆ ಮಾರ್ಗರೇಟ್ ಆಳ್ವಾ ಅವರು ಹಿರಿಯ ಕಾಂಗ್ರೆಸ್ ನಾಯಕಿ. ಅವ್ರು ಹೇಳಿದ್ರು, ಇಂಟರ್ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಘನತೆ, ಶಿಸ್ತು ಮತ್ತು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರ ವಾಕ್ಯಗಳನ್ನು ಮೆನ್ಷನ್ ಮಾಡಿದ್ರು. ನೋಡಿ, ಅವರು ಕೂಡ ಅದಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊತಾರೆ, ನಾನು ನನ್ನ ಅಭಿಪ್ರಾಯವನ್ನು ಸ್ವಂತ ಕೆಪಾಸಿಟಿಲಿ ಹೇಳಿದ್ದೀನಿ ಅಂತ. ಅಂದರೆ ನಾನು ವ್ಯಕ್ತಪಡಿಸಿದ ಅಭಿಪ್ರಾಯಕ್ಕೂ ನನ್ನ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವರು. ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಬೇಕಾದ ಅನಿವಾರ್ಯತೆ ಯಾಕೆ ಬರುತ್ತೆ ಯೋಚನೆ ಮಾಡಿ.
ಬಿ ಕೆ ಹರಿಪ್ರಸಾದ್ ಅವರು ಒನ್ಸ್ ಅಗೇನ್ ಈ ಕೃತ್ಯವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಯಾವ ವಿಚಾರದಲ್ಲಿ ದೇಶದ ಮರ್ಯಾದೆ ಹೋಗಿದೆ ಅಂತ ಹೇಳಿದ್ರೆ, ಇವರೇ ಹೊರ ರಾಷ್ಟ್ರಕ್ಕೆ ಹೋದಾಗ ದೇಶದ ಮರ್ಯಾದೆ ಹರಾಜಾಕಿದ್ರು. ಈಗ ಬೇರೆಯವರಿಗೆ ಪಾಠ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದಾರಷ್ಟೇ. ದೇಶದ ಮಾನ ಮರ್ಯಾದೆ ಹರಾಜಾಗಿದ್ದಕ್ಕೆ ನರೇಂದ್ರ ಮೋದಿ ಜವಾಬ್ದಾರಿ ತಗೋಬೇಕು ಅಂತ. ಏನು ಸಮಿಟ್ ಆಯಿತು, ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇದರಲ್ಲಿ ಯುವ ಕಾಂಗ್ರೆಸ್ಸಿಗರು ರಾಷ್ಟ್ರದ ಯುವಕರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ದೇಶದ ಮಾನ ಮರ್ಯಾದೆ ಹರಾಜಾಕಿದವರು ಗೊಲ್ಗೋಟಿಯಾ ಯೂನಿವರ್ಸಿಟಿ ಅಂತೇಳಿ ಒಂದು ಫೇಕ್ ರೋಬೋಟ್ನ ಬಿಟ್ಟು ಈ ದೇಶದಲ್ಲೇ ಮಾಡಿದ್ದು ಅಂಥೇಳಿ ನಮಗೆ ಅಂಥ ಒಂದು ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ಬೆಂಗಳೂರು, ಹೈದರಾಬಾದ್, ಪೂನಾ, ಚೆನ್ನೈಯಲ್ಲಿ ಸಾಫ್ಟ್ವೇರಲ್ಲಿರ್ತಕ್ಕಂಥ ನಾವು ದಿಗ್ಗಜರು, ನಾವು ಇಂಥ ಒಂದು ಸಬ್ಮಿಟ್ ಮಾಡಿ ದೇಶಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ನೋಡಿದಾಗ ನರೇಂದ್ರ ಮೋದಿಯವರು ಪೂರ್ಣವಾದ ಜವಾಬ್ದಾರಿ ತೆಗೆದುಕೊಳ್ಬೇಕು. ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ, ಹರ್ದೀಪ್ ಪೂರಿ ಅಂತ ಹೇಳಂಥ ಒಬ್ಬ ಅವ್ರಿಗೇನಂತ ಕರಿಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಮಂತ್ರಿಮಂಡಲದಲ್ಲಿ ಇಟ್ಕೊಂಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟದ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಂಥವನು, ಕ್ರಿಮಿನಲ್ಲು. ಜಾಫ್ರಿ ಎಪ್ಸ್ಟೀನ್ ವಿಚಾರದಲ್ಲಿ ಅವರ ಫೈಲ್ಗಳಲ್ಲಿ 62 ಬಾರಿ ಅವರ ಹೆಸರುಗಳು ಬಂದಿದೆ. ಸ್ವತಃ 3-4 ಸಲ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಯಾರ ಪರ ಅವರು ಹೋಗಿ ಭೇಟಿ ಮಾಡಿದರು ಅಂತ ನರೇಂದ್ರ ಮೋದಿಯವರು ಹೇಳಬೇಕು. ಒಬ್ಬ ಅತ್ಯಾಚಾರಿ, ಜೈಲುವಾಸಿ, ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಅವ್ರನ್ನ ಕಳಸಾಗಣಿಕೆ ಮಾಡಿದಂಥ ಅತ್ಯಾಚಾರಿನ ಜೊತೆಗೆ ಸಂಬಂಧ ಇಟ್ಕೊಂಡಿರೋರು ಇನ್ನೂ ಇವ್ರು ಕ್ಯಾಬಿನೆಟಲ್ಲಿ ಇಟ್ಕೊಂಡಿದ್ದಾರಲ್ಲ, ದೇಶದ ಮಾನ ಮರ್ಯಾದೆ ಮೂರ್ಖ ಸಾಕಿರ್ತಕ್ಕಂಥ. ಯಾರ ಪರವಾಗಿ ಜಫ್ರಿ ಎಪ್ಸ್ಟೀನನ್ನು ಹರ್ದೀಪ್ ಸಿಂಗ್ ಪುರಿ ಹೋಗಿ ಭೇಟಿಯಾದರು ಹೇಳಬೇಕು. ಇವನ್ ವಿ ವಾಂಟ್ ಟು ನೋ ದ್ಯಾಟ್. ಯಾರ ಪರವಾಗಿ ಹೋಗಿ ಮೀಟ್ ಮಾಡಿದರು ಅಂತ, ಯಾವ ಇಸ್ವಿಲ್ ಮೀಟ್ ಮಾಡಿದರು, ಯಾರಿಗಾಗಿ ಆವಾಗ ಹರ್ದೀಪ್ ಸಿಂಗ್ ಪುರಿ ಕೆಲಸ ಮಾಡ್ತಿದ್ರು. ಎವ್ರಿಥಿಂಗ್ ಈಸ್ ಇಂಟ್ರೆಸ್ಟಿಂಗ್. ನರೇಂದ್ರ ಮೋದಿಯವರು ಮೀರತ್ನಲ್ಲಿ ಮಾತನಾಡಿದ್ದಿತ್ತಲ್ಲ, ನೀವು ಬೆತ್ತಲಾಗಿಬಿಟ್ಟಿದ್ದೀರಿ ಅನ್ನೋದು ದೇಶಕ್ಕೆಲ್ಲ ಗೊತ್ತು, ಮತ್ತ್ಯಾಕೆ ಅಂಗಿ ಕಳೆದ್ರಿ ಅಂತ. ಅದಕ್ಕೆ ಕಟುವಾಗಿ ಪ್ರತಿಕ್ರಿಯೆಯನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ. ಮೋದಿಜಿ, ನೀವು ನಾಚಿಕೆಗೇಡಿನ ಬಗ್ಗೆ ಮಾತಾಡ್ತೀರಾ? ನಾಚಿಕೆಗೇಡಿನ ವಿಷಯ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ನಿಮ್ಮ ಹೆಸರು, ನಿಮ್ಮ ಮಂತ್ರಿ ಮತ್ತು ನಿಮ್ಮ ಸ್ನೇಹಿತನ ಹೆಸರು ಎಪ್ಸ್ಟೀನ್ ಫೈಲ್ಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದೆ. ಅಂಥ ನೀಚ ಅಪರಾಧಕ್ಕೆ ಸಂಬಂಧಿಸಿರುವುದು ಇದು ನಾಚಿಕೆಗೇಡಿನ ಸಂಗತಿ. ನೀವು ಅಮೆರಿಕದೊಂದಿಗೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದ, ಅದರಲ್ಲಿ ನೀವು ದೇಶವನ್ನೇ ಮಾರಿದ್ದೀರಿ, ಇದು ನಾಚಿಕೆಗೇಡಿನ ಸಂಗತಿ. ನೀವು ನಮ್ಮ ದೇಶದ ಡೇಟಾವನ್ನು ಹಸ್ತಾಂತರಿಸಿದ್ದೀರಿ, ನೀವು ರೈತರ ಹಿತಾಸಕ್ತಿಯನ್ನು ಬಿಟ್ಟುಕೊಟ್ಟಿದ್ದೀರಿ, ಜವಳಿ ಉದ್ಯಮವನ್ನು ಹಾಳು ಮಾಡಿದ್ದೀರಿ. ಅಮೆರಿಕದಲ್ಲಿ ಅದಾನಿ ವಿರುದ್ಧ ನಡೆಯುತ್ತಿರುವ ಪ್ರಕರಣ ನಿಮ್ಮನ್ನು ರಾತ್ರಿ ಇಡೀ ನಿದ್ದೆಗೆಡಿಸುವಂತೆ ಮಾಡಿದೆ ಎಂದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಏಕೆಂದರೆ ಇದು BJP ಮತ್ತು ನಿಮ್ಮ ಆರ್ಥಿಕ ವಾಸ್ತುಶಿಲ್ಪದ ವಿರುದ್ಧದ ಪ್ರಕರಣ. 14 ತಿಂಗಳಿಂದ ಅದರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಇದು ನಾಚಿಕೆಗೇಡಿನ ಸಂಗತಿ. ನಿಮ್ಮ ಸ್ನೇಹಿತರಾದ ಅನಿಲ್ ಅಂಬಾನಿ, ಅದಾನಿ ಮತ್ತು ನಿಮಗಾಗಿ ನೀವು ಭಾವಿಸುವುದನ್ನು ನೀವು ಮಾಡುತ್ತೀರಿ. ನಾನು ಮತ್ತು ಕಾಂಗ್ರೆಸ್ ಪಕ್ಷದ ಸಿಂಹ ಹೃದಯದ ಯೋಧರು ದೇಶವನ್ನು ರಕ್ಷಿಸುವುದನ್ನು ಮುಂದುವರಿಸುತ್ತೇವೆ, 1 ಇಂಚು ಕೂಡ ಹಿಂದೆ ಸರಿಯುವುದಿಲ್ಲ ಅಂತ ರಾಹುಲ್ ಗಾಂಧಿ ಅವರ ಟ್ವೀಟ್. ಅದು ಮಾತು ಕೂಡ ಆಡಿದ್ದಾರೆ. ಜಫ್ರಿ ಎಪ್ಸ್ಟೀನ್ ಫೈಲ್ ಬಗ್ಗೆ ಒಂದು ಸಪ್ರೇಟ್ ಡಿಬೇಟ್ ಮಾಡಬೇಕಾದ ಅವಶ್ಯಕತೆ ಇದೆ. ನಾಳೆ ನಾಡಿದ್ದು ಮಾಡೋಣಂತೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.